ಶ್ರೀ ಗುರುಭ್ಯೋ ನಮಃ. ಈ ಭಾಗದಲ್ಲಿ ನಾವು ವ್ಯಾಸರಾಯರು ಮಾಡಿರುವಂತಹ ಗ್ರಂಥಗಳ ವಿವರವನ್ನು ತಿಳಿಯೋಣ. ಪ್ರಸಿದ್ಧವಾದ ಮೇರುಕೃತಿ ಅಂತ ಅನಿಸಿಕೊಂಡಿರುವಂತಹ 3 ಗ್ರಂಥಗಳು ನ್ಯಾಯಾಮೃತ, ತರ್ಕತಾಂಡವ, ತಾತ್ಪರ್ಯ ಚಂದ್ರಿಕಾ ಅಂತ ಹೇಳಿ. ಇದರ ಬಗ್ಗೆ ಉಲ್ಲೇಖ ನಮಗೆ ವ್ಯಾಸಯೋಗಿ ಚರಿತೆಯಲ್ಲಿ ಪಂಚಮೋಲ್ಲಾಸದ ಕೊನೆಯಲ್ಲಿ ಸಿಗ್ತದೆ. ಅಲ್ಲಿ ಸೋಮನಾಥ ಕವಿಗಳು ತಾತ್ಪರ್ಯ ಚಂದ್ರಿಕಾ, ತರ್ಕತಾಂಡವ, ನ್ಯಾಯಾಮೃತ ಪ್ರಮುಖಾನಿ ಕ್ರಮೇಣ ವ್ಯರ್ಯರಚತ್ ಅಂತ ಹೇಳಿ ಅವರು ಹೇಳಿದ್ದಾರೆ. ಅಲ್ಲಿ ನನ್ನ ಅಭಿಪ್ರಾಯ ಏನು ಅಂತಂದ್ರೆ, ಕ್ರಮೇಣ ಎಂಬ ಶಬ್ದಕ್ಕೆ ನಾವು ವ್ಯುತ್ಕ್ರಮೇಣ ಅಂತ ಅರ್ಥವನ್ನು ಮಾಡಿಕೊಳ್ಳಬೇಕು. ಅಂದ್ರೆ ಉಲ್ಟಾವಾಗಿ ಹೋಗಬೇಕು. 1 2 3 ಅಂತಿದ್ದದ್ದು 3 2 1 ಅಂತ ಓದಬೇಕು ಅಂತ ಅವರು ಹೇಳಿದ್ದು. ತಾತ್ಪರ್ಯ ಚಂದ್ರಿಕಾ, ತರ್ಕತಾಂಡವ, ನ್ಯಾಯಾಮೃತ ಅಂತ ಹೇಳಿ ಅದನ್ನು ನಾವು ಹೆಂಗೆ ತಗೊಳ್ಬೇಕು ಅಂತಂದರೆ, ನ್ಯಾಯಾಮೃತ, ತರ್ಕತಾಂಡವ, ತಾತ್ಪರ್ಯ ಚಂದ್ರಿಕಾ ಅಂತ ತಗೊಳ್ಬೇಕು. ಅಂದರೆ ಮೊದಲಿಗೆ ವ್ಯಾಸರಾಯರು ನ್ಯಾಯಾಮೃತವನ್ನು ರಚನೆ ಮಾಡಿ, ಆಮೇಲೆ ತರ್ಕತಾಂಡವದ ರಚನೆ, ತಾತ್ಪರ್ಯ ಚಂದ್ರಿಕಾ ಎಂಬುವಂತಹ ಗ್ರಂಥದ ರಚನೆ ಮಾಡಿದ್ದಾರೆ ಅಂತ ಹೀಗೆ ನಾವು ತೆಗೆದುಕೊಳ್ಳಬೇಕು ಅಂತ ನನ್ನ ಅನಿಸಿಕೆ. ಯಾಕೆ ಅಂತಂದರೆ, ನ್ಯಾಯಾಮೃತ ಇಡೀ ಗ್ರಂಥದಲ್ಲಿ ನಾವು ನೋಡಿದ್ವಿ ಅಂತಂದರೆ ಎಲ್ಲಿಯೂ ವ್ಯಾಸರಾಯರು ತಾತ್ಪರ್ಯ ಚಂದ್ರಿಕಾ ಆಗಿರಬಹುದು ಅಥವಾ ತರ್ಕತಾಂಡವದ ಉಲ್ಲೇಖ ಆಗಿರಬಹುದು, ಅದರ ಹೆಸರನ್ನೇ ಹೇಳೋದಿಲ್ಲ ವ್ಯಾಸರಾಯರು. ಈಗ ಉದಾಹರಣೆಗೆ ಯಾವುದೋ ಒಂದು ಪ್ರಮೇಯವನ್ನು ಹೇಳಬೇಕಾಗಿರುತ್ತೆ. ಆ ಪ್ರಮೇಯವನ್ನು ನಾವು ಚಂದ್ರಿಕಾ ಗ್ರಂಥದಲ್ಲಿ ಹೇಳಿದ್ದೇವೆ ಅಥವಾ ತರ್ಕತಾಂಡವದಲ್ಲಿ ಹೇಳಿದ್ದೇವೆ, ಅಲ್ಲೇ ನೀವು ಅದನ್ನು ನೋಡಿಕೊಳ್ಳಿರಿ ಅಂತ ಅಲ್ಲಲ್ಲಿ ಹೇಳ್ತಾ ಇರ್ತಾರೆ ವ್ಯಾಸರಾಯರು. ಈ ತರಹ ಮಾತುಗಳು ನ್ಯಾಯಾಮೃತದಲ್ಲಿ ಎಲ್ಲೂ ಇಲ್ಲ. ಈ ವಿಷಯವನ್ನು ನಾವು ತರ್ಕತಾಂಡವದಲ್ಲಿ ಹೇಳಿದ್ದೇವೆ ಅಥವಾ ಈ ವಿಷಯವನ್ನು ನಾವು ಚಂದ್ರಿಕಾದಲ್ಲಿ ಹೇಳಿದ್ದೇವೆ, ಅಲ್ಲೇ ನೋಡಿಕೊಳ್ಳಿರಿ ಅಂತ ಎಲ್ಲೂ ಹೇಳೋದಿಲ್ಲ ವ್ಯಾಸರಾಯರು. ಆದರೆ ಚಂದ್ರಿಕಾವಿನಲ್ಲಿ ನ್ಯಾಯಾಮೃತದ ಉಲ್ಲೇಖ ಇದೆ. ಜಿಜ್ಞಾಸಾಧಿಕರಣವನ್ನು ಆರಂಭ ಮಾಡಿಕೊಂಡು ಎಲ್ಲ ಅಧಿಕರಣಗಳಲ್ಲಿಯೂ ಅಲ್ಲಲ್ಲಿ ಚಂದ್ರಿಕಾವಿನಲ್ಲಿ ನ್ಯಾಯಾಮೃತದ ಉಲ್ಲೇಖ ಇದೆ. ತರ್ಕತಾಂಡವದಲ್ಲಿ 2ರ ಉಲ್ಲೇಖನೂ ಕೂಡ ಇದೆ. ನ್ಯಾಯಾಮೃತದ ಉಲ್ಲೇಖನೂ ಇದೆ, ಚಂದ್ರಿಕಾದ ಉಲ್ಲೇಖನೂ ಕೂಡ ಇದೆ. ಆದರೆ ನ್ಯಾಯಾಮೃತದಲ್ಲಿ ಮಾತ್ರ 2ರ ಹೆಸರನ್ನು ವ್ಯಾಸರಾಯರು ಹೇಳೋದಿಲ್ಲ. ಆದರೆ ಪ್ರಾಯ ಊಹಾ ಅಷ್ಟೇ. ಪ್ರಾಯ ವ್ಯಾಸರಾಯರು ಮೊದಲಿಗೆ ನ್ಯಾಯಾಮೃತ ಗ್ರಂಥವನ್ನು ಬರೆದು ಆಮೇಲೆ ತರ್ಕತಾಂಡವ ಮತ್ತು ಚಂದ್ರಿಕಾ ಎಂಬುವಂತಹ ಗ್ರಂಥವನ್ನು ಬರೆದಿದ್ದಾರೆ ಅಂತ ನನ್ನ ಅನಿಸಿಕೆ. ಹೀಗೆ ನ್ಯಾಯಾಮೃತ, ತರ್ಕತಾಂಡವ, ತಾತ್ಪರ್ಯ ಚಂದ್ರಿಕಾ ಎಂಬುವಂತಹ ಗ್ರಂಥಗಳನ್ನು ಬರೆದಿದ್ದಾರೆ. ಇಲ್ಲಿ ನ್ಯಾಯಾಮೃತ ಎಂಬುವಂತಹ ಗ್ರಂಥಗಳು ಪೂರ್ಣವಾಗಿ ಮಾಯಾವಾದವನ್ನು ವಿಮರ್ಶೆ ಮಾಡುವುದಕ್ಕೋಸ್ಕರವಾಗಿ ಮಾತ್ರ ಬರೆದಿರುವಂತಹ ಗ್ರಂಥಗಳು. ಅದರಲ್ಲಿಯೂ ವಿಶೇಷವಾಗಿ ವಿವರಣಕಾರರ ಮತ ಮತ್ತು ಭಾಮತಿ ವಾಚಸ್ಪತಿ ಮಿಶ್ರರ ಮತ, ಈ 2 ಮತವನ್ನು ಕೂಡ ಕೂಲಂಕಷವಾಗಿ ವಿಮರ್ಶೆಯನ್ನು ಮಾಡಿ ಮಾಯಾಮತದ ವಿಮರ್ಶೆಗೋಸ್ಕರವಾಗಿ ಮಾತ್ರ ಇದ್ದಂತಹ ಗ್ರಂಥ ನ್ಯಾಯಾಮೃತ ಎಂಬುವಂತಹ ಗ್ರಂಥ. ಆಮೇಲೆ ತರ್ಕತಾಂಡವ ಎಂಬುವಂತಹ ಗ್ರಂಥ ನವೀನ ನ್ಯಾಯವನ್ನು ವಿಮರ್ಶನೆ ಮಾಡಲಿಕ್ಕೋಸ್ಕರವಾಗಿ ಬರೆದಿರುವಂತಹ ಗ್ರಂಥ. ಅಂದರೆ ಗಂಗೇಶೋಪಾಧ್ಯಾಯರು ಏನು ತತ್ವ ಚಿಂತಾಮಣಿ ಎಂಬುವಂತಹ ಗ್ರಂಥವನ್ನು ಬರೆದಿದ್ದಾರೋ ಆ ಗ್ರಂಥವನ್ನು ಕೂಲಂಕಷವಾಗಿ ವಿಮರ್ಶೆ ಮಾಡಲಿಕ್ಕೋಸ್ಕರವಾಗಿ ಬರೆದಿರುವಂತಹ ಗ್ರಂಥವೇ ತರ್ಕತಾಂಡವ ಎಂಬುವಂತಹ ಗ್ರಂಥ. ಈ ಚಂದ್ರಿಕಾ ಎಂಬುವಂತಹ ಗ್ರಂಥ ತತ್ವಪ್ರಕಾಶಿಕ ಬ್ರಹ್ಮಸೂತ್ರಕ್ಕೆ ಶ್ರೀಮದ್ ಆಚಾರ್ಯರು ಬರೆದಿರುವಂತಹ ಭಾಷ್ಯ, ಆ ಭಾಷ್ಯಕ್ಕೆ ಟೀಕಾವನ್ನು ಟೀಕಾರಾಯರು ತತ್ವಪ್ರಕಾಶಿಕ ಅಂತ ಬರೆದಿದ್ದಾರೆ. ಅದಕ್ಕೆ ಟಿಪ್ಪಣಿ ರೂಪವಾಗಿ ಬರೆದಿರುವಂತಹ ಗ್ರಂಥವೇ ತಾತ್ಪರ್ಯ ಚಂದ್ರಿಕಾ ಎಂಬುವಂತಹ ಗ್ರಂಥ. ಹೀಗೆ 3 ಗ್ರಂಥ. ಇಲ್ಲಿ ನಾವು ಹೆಸರಿನ ಅರ್ಥಗಳು ಏನು, ನಾಮಸಾರ್ಥಕತೆ ಹೇಗೆ ಅಂತಲೂ ವಿಚಾರ ಮಾಡಬಹುದು. ಈ ನ್ಯಾಯಾಮೃತ ಎಂಬುವಂತಹ ಗ್ರಂಥಕ್ಕೆ ವ್ಯಾಸರಾಯರು ನ್ಯಾಯಾಮೃತ ಅಂತ ಹೆಸರಿಟ್ಟಿದ್ದರ ಹಿನ್ನೆಲೆ ಏನು ಅಂತಂದರೆ, ಅಮೃತ ಎಂಬುವ ಶಬ್ದಕ್ಕೆ ನಿತ್ಯ ಅಥವಾ ಅಕಾಟ್ಯ ಅಂತ ಅರ್ಥವನ್ನು ನಾವು ಮಾಡಬಹುದು. ಅಕಾಟ್ಯವಾದಂತಹ ನ್ಯಾಯಗಳಿಂದ ಕೂಡಿರುವಂತಹ ಗ್ರಂಥ. ಮಧ್ವ ಸಿದ್ಧಾಂತದ ಮೇಲೆ ಯಾವ ಆಕ್ಷೇಪವನ್ನು ಮಾಡಲಿಕ್ಕೆ ಬರುವುದಿಲ್ಲ. ಮಾಡಿದಂತಹ ಆಕ್ಷೇಪಗಳಿಗೆ ಅಥವಾ ಮುಂದೆ ಮಾಡಲಿಕ್ಕೆ ಹೋಗುವಂತಹ ಆಕ್ಷೇಪಗಳಿಗೆ ಈ ಗ್ರಂಥದಲ್ಲಿ ಇರುವಂತಹ ನ್ಯಾಯಗಳು, ಯುಕ್ತಿಗಳೆಲ್ಲವೂ ಕೂಡ ಅಮೃತ, ಅಕಾಟ್ಯವಾದದ್ದು ಎಂಬ ಅರ್ಥದಲ್ಲಿ ನ್ಯಾಯಾಮೃತ ಎಂಬುವಂತಹ ಹೆಸರು ಇರೋದು. ಆಮೇಲೆ ತರ್ಕತಾಂಡವ ಎಂಬ ಹೆಸರು ಯಾಕೆ ಇದೆ ಅಂತ ಹೀಗೆ ನಾವು ಅದರ ಚಿಂತನೆಯನ್ನು ಮಾಡಬಹುದು. ತರ್ಕಗಳ ಮೇಲೆ ತಾಂಡವ, ತರ್ಕಗಳಿಂದ ತಾಂಡವ ಅಂತ ಹೇಳಿ. ತರ್ಕಗಳ ಮೇಲೆ ತಾಂಡವ ಅಂತಂದರೆ ಶುಷ್ಕವಾದ ವೇದ ವಿರುದ್ಧವಾದಂತಹ ತರ್ಕಗಳ ಮೇಲೆ ವ್ಯಾಸರಾಯರು
ಟೀಕಾರಾಯರು ಮತ್ತು ಶ್ರೀಮದಾಚಾರ್ಯರು ಮೂಲ ಗ್ರಂಥಗಳಲ್ಲಿ ತಿಳಿಸಿಕೊಟ್ಟಿರುವಂತಹ ಸತ್ತರ್ಕಗಳಿಂದ, ವೇದಗಳ ಸಹಕಾರವನ್ನು ಪಡೆದಿರುವಂತಹ ತರ್ಕಗಳಿಂದ ಮಾಡುವಂತಹ ವ್ಯಾಸರಾಯರು ಮಾಡುವ ತರ್ಕಗಳ ತಾಂಡವ. ಆದ್ದರಿಂದ ತರ್ಕಗಳಲ್ಲಿ, ತರ್ಕಗಳಿಂದ ತರ್ಕಗಳ ತಾಂಡವ ಎಂಬ ಅರ್ಥದಲ್ಲಿ ತರ್ಕ ತಾಂಡವ ಎಂಬುವಂತಹ ಗ್ರಂಥವು ಈ ಹೆಸರು ಪಡೆದಿದೆ ಅಂತ ಹೇಳಿ ನಾವು ವಿಚಾರ ಮಾಡಬಹುದು. ಆಮೇಲೆ ತಾತ್ಪರ್ಯ ಚಂದ್ರಿಕಾ ಅಂತ ಹೇಳಿ, ತಾತ್ಪರ್ಯ ಚಂದ್ರಿಕಾ ಅಂತಂದರೆ ಭಾಷ್ಯದ ತಾತ್ಪರ್ಯವನ್ನು, ಭಾಷ್ಯಕ್ಕೆ ಟೀಕಾರೂಪೇಣ ಇರುವಂತಹ ತತ್ವಪ್ರಕಾಶಿಕಾವಿನ ತಾತ್ಪರ್ಯವನ್ನು ಕೂಡ ನಾವು ತಿಳಿಲಿಕ್ಕೋಸ್ಕರವಾಗಿ ಇರುವಂತಹ ಚಂದ್ರನ ಪ್ರಕಾಶ ಕಿರಣಗಳಂತೆ ಇರುವಂತಹವುಗಳು ಅಂತ ಹೇಳಿ ನಾವು ಅರ್ಥವನ್ನು ಮಾಡಿಕೊಳ್ಳಬಹುದು. ಅಂದರೆ ತಾಪದಿಂದ, ಸೂರ್ಯನ ಬಿಸಿಲಿನಿಂದ ನೊಂದು ಹೋಗಿರುವಂತಹ ಮನುಷ್ಯರಿಗೆ ರಾತ್ರಿಯ ಹೊತ್ತು ಚಂದ್ರನ ಬೆಳದಿಂಗಳು ಹೇಗೆ ತಂಪನ್ನು ಉಂಟು ಮಾಡಿ ಮನಸ್ಸಿಗೆ ಆಹ್ಲಾದವನ್ನು ಮಾಡುತ್ತದೋ, ಸಂತೋಷವನ್ನು ಉಂಟು ಮಾಡುತ್ತದೋ, ಅದೇ ತರಹ ಭಾಷ್ಯ, ತತ್ವಪ್ರಕಾಶಿಕ ಇವುಗಳ ಜ್ಞಾನವನ್ನು ಮಾಡಿಕೊಳ್ಳಿಕ್ಕಾಗದೇ ಇದ್ದ ಸಂದರ್ಭದಲ್ಲಿ, ಅಥವಾ ಅವುಗಳ ಮೇಲೆ ಬಂದಿರುವಂತಹ ಪರಕೀಯರು ಮಾಡಿದ ಆಕ್ಷೇಪದಿಂದ ನಮಗೆ ಉಂಟಾದಂತಹ ತಾಪವನ್ನು ಪರಿಹಾರ ಮಾಡಲಿಕ್ಕೋಸ್ಕರವಾಗಿ ಚಂದ್ರನ ಬೆಳದಿಂಗಳಿನಂತೆ, ಚಂದ್ರನ ಚಂದ್ರಿಕೆಯಂತೆ ಇರುವಂತಹ, ನಮಗೆ ತಂಪನ್ನು ಉಂಟು ಮಾಡಿ ಸಂತೋಷವನ್ನು ಕೊಡುವಂತಹ ಗ್ರಂಥ ಇದು ಎಂಬ ಅರ್ಥದಲ್ಲಿ ತಾತ್ಪರ್ಯ ಚಂದ್ರಿಕಾ ಎಂಬುವಂತಹ ಗ್ರಂಥವನ್ನು ವ್ಯಾಸರಾಯರು ರಚನೆ ಮಾಡಿದ್ದಾರೆ. ಇದಾದ ಮೇಲೆ ಖಂಡನತ್ರಯ ಟೀಕಾವಿಗೆ ಮಂದಾರ ಮಂಜರಿ ತ್ರಯವನ್ನು ವ್ಯಾಸರಾಯರು ರಚನೆ ಮಾಡಿದ್ದಾರೆ. ಉಪಾಧಿ ಖಂಡನ ಟೀಕಾವಿಗೆ ಮಂದಾರ ಮಂಜರಿ, ಪ್ರಪಂಚ ಮಿಥ್ಯಾತ್ಮಾನುಮಾನ ಖಂಡನ ಟೀಕಾ ಮಂದಾರ ಮಂಜರಿ, ಮಾಯಾವಾದ ಖಂಡನ ಟೀಕಾ ಮಂದಾರ ಮಂಜರಿ ಅಂತ ಹೇಳಿ 3 ಮಂದಾರ ಮಂಜರಿಗಳು. ಆಮೇಲೆ ತತ್ವ ಸಂಖ್ಯಾನ ಟೀಕಾ ಮಂದಾರ ಮಂಜರಿ, ತತ್ವ ವಿವೇಕ ಟೀಕಾ ಮಂದಾರ ಮಂಜರಿ ಅಂತ ಹೇಳಿ ಮಂದಾರ ಮಂಜರಿ ಪಂಚಕವನ್ನು ವ್ಯಾಸರಾಯರು ರಚನೆ ಮಾಡಿದ್ದಾರೆ. ಅದರಲ್ಲಿ ತತ್ವ ಸಂಖ್ಯಾನ ಟೀಕಾ ಮಂದಾರ ಮಂಜರಿ ಇವತ್ತಿಗೆ ಉಪಲಬ್ಧವಿಲ್ಲ. ತಂಜಾವೂರಿನ ಪುಸ್ತಕಾಲಯದಲ್ಲಿ ಈ ಗ್ರಂಥ ಇವತ್ತಿಗೆ ಉಪಲಬ್ಧವಿದೆ ಅಂತ ಹೇಳಿ ಹೇಳ್ತಾರೆ. ಅದರ ಬಗ್ಗೆ ಹೆಚ್ಚಿನ ಸಂಶೋಧನೆ ಆಗಬೇಕಾಗಿದೆ. ಈ ಮಂದಾರ ಮಂಜರಿ ಎಂಬುವಂತಹ ಗ್ರಂಥದ ಈ ಹೆಸರಿನ ಹಿನ್ನೆಲೆ ಏನು ಅಂತಂದರೆ, ಮಂದಾರ ಮಂಜರಿ ಅಂತ ಹೇಳಿ 2 ಶಬ್ದ ಇದೆ. ಅಲ್ಲಿ ಮಂದಾರ ಎಂಬುವ ಶಬ್ದಕ್ಕೆ ಏನು ಅರ್ಥ ಅಂತಂದರೆ, ದೇವಲೋಕದಲ್ಲಿ ಇರುವಂತಹ ಕಲ್ಪವೃಕ್ಷ, ಆ ವೃಕ್ಷದಲ್ಲಿ ಬಿಟ್ಟಿರುವಂತಹ ಒಂದು ಪುಷ್ಪಕ್ಕೆ ಮಂದಾರ ಪುಷ್ಪ ಅಂತ ಹೇಳಿ ಹೆಸರು. ಆ ಮಂದಾರ ಪುಷ್ಪ ನಮಗೆ ಏನು ಬೇಕೋ, ನಾವು ಬೇಡಿದ್ದನ್ನೆಲ್ಲವನ್ನೂ ಕೂಡ ಕೊಡುವಂತಹ ಪುಷ್ಪ ಅದು ಮಂದಾರ ಪುಷ್ಪ. ಮತ್ತು ಯಾವತ್ತೂ ಕೂಡ ಬಾಡೋದಿಲ್ಲ, ಬಾಡದೇ ಇರುವಂತಹ ಪುಷ್ಪ ಮಂದಾರ ಪುಷ್ಪ. ತಥಾಚ ಮಂದಾರ ಎಂಬ ಶಬ್ದಕ್ಕೆ ಬಾಡದೇ ಇರುವಂತಹ ಪುಷ್ಪ, ಕೇಳಿದ್ದನ್ನೆಲ್ಲವನ್ನೂ ಕೊಡುವಂತಹ ಪುಷ್ಪ ಅಂತ ಹೇಳಿ ಅರ್ಥ. ಮಂಜರಿ ಎಂಬುವ ಶಬ್ದಕ್ಕೆ ಅವುಗಳ ಹಾರ ಅಂತ ಹೇಳಿ ಅರ್ಥ. ಇಲ್ಲಿ ಶ್ರೀಮದಾಚಾರ್ಯರು ಮತ್ತು ಟೀಕಾರಾಯರು ಮೂಲ ಗ್ರಂಥಗಳಲ್ಲಿ ಏನು ಹೇಳಿದ್ದಾರೋ, ಪ್ರಮೇಯ ಎಂಬುವಂತಹ ಮಂದಾರಗಳು, ಮಧ್ವಮತದಲ್ಲಿ ಇರುವಂತಹ ಅಕಾಟ್ಯವಾದಂತಹ ಏನೊಂದು ಪ್ರಮೇಯ ಉಂಟೋ, ಪ್ರಮೇಯ ಮಂದಾರಗಳುಂಟೋ, ಆ ಪ್ರಮೇಯ ಮಂದಾರಗಳಿಂದ ರಚಿಸಲ್ಪಟ್ಟಿರುವಂತಹ ಹಾರ ಇದು ಎಂಬ ಅರ್ಥದಲ್ಲಿ ಮಂದಾರ ಮಂಜರಿ ಎಂಬುವಂತಹ ಹೆಸರಿನ ಸಾರ್ಥಕತೆಯನ್ನು ನಾವು ಗಮನಿಸಬಹುದಾಗಿದೆ. ಇದಾದ ನಂತರದಲ್ಲಿ ಭೇದೋಜ್ಜೀವನ ಎಂಬುವಂತಹ ಗ್ರಂಥವನ್ನು ವ್ಯಾಸರಾಯರು ರಚನೆ ಮಾಡಿದ್ದಾರೆ. ಈ ಗ್ರಂಥದಲ್ಲಿ ವ್ಯಾಸರಾಯರು ಏನು ಮಾಡಿದ್ದಾರೆ ಅಂತಂದರೆ, ಭೇದಗಳ ಉಜ್ಜೀವನವನ್ನು, ಉಜ್ಜೀವನ ಎಂಬುವ ಶಬ್ದಕ್ಕೆ ಸತ್ತ ಪದಾರ್ಥವನ್ನು ಅಥವಾ ಸಾಯಲಿಕ್ಕೆ ಹೋಗಿರುವ ಪದಾರ್ಥವನ್ನು ಅದನ್ನು ಪುನಃ ಉಜ್ಜೀವನಗೊಳಿಸೋದು, ಪುನಃ ಜೀವಂತವಾಗಿ ಮಾಡುವುದು, ಅದನ್ನು ಉಜ್ಜೀವನ ಅಂತ ಹೇಳಿ ಕರೀತಾರೆ. ಅದೇ ತರಹ ಇಲ್ಲಿಯೂನು ವ್ಯಾಸರಾಯರು ಪರಕೀಯರ ಆಕ್ಷೇಪದಿಂದ ನಿರಾಕೃತಪ್ರಾಯವಾದಂತಹ ಭೇದವನ್ನು ಪುನರುಜ್ಜೀವನಗೊಳಿಸಿದ್ದಾರೆ ವ್ಯಾಸರಾಯರು. ಪುನಃ ಅದಕ್ಕೆ ಶ್ರೀಮದ್ ಆಚಾರ್ಯರು, ಟೀಕಾರಾಯರು ಹೇಳಿದಂತಹ ಯುಕ್ತಿಗಳ ಸಹಕಾರದಿಂದ ಅದನ್ನು ಪುನಃ ಉಜ್ಜೀವನಗೊಳಿಸಿದ್ದಾರೆ ಎಂಬ ಅರ್ಥದಲ್ಲಿ ಭೇದೋಜ್ಜೀವನ ಎಂಬುವಂತಹ ಗ್ರಂಥದ ಹೆಸರನ್ನು ನಾವು ತಿಳಿದುಕೊಳ್ಳಬಹುದು.